ಭೀಮಾ ನದಿ ಆರ್ಭಟಕ್ಕೆ ವಿಜಯಪುರ ಜಿಲ್ಲೆ ತತ್ತರ ದೊಡ್ಡ ಪ್ರಮಾಣದಲ್ಲಿ ಭೀಮಾ ನದಿ ಹರಿತಾ ಇದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ಭೀಮಾ ನದಿ ಆರ್ಭಟಕ್ಕೆ ವಿಜಯಪುರ ಜಿಲ್ಲೆ ತತ್ತರವಾಗಿದೆ. ದೊಡ್ಡ ಪ್ರಮಾಣದಲ್ಲಿ ಭೀಮಾ ನದಿ ಹರಿತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿರುವಂತದ್ದು 3.50 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆಯನ್ನ ಮಾಡಲಾಗಿದೆ. ಇನ್ನು ನಾವು ಪ್ರವಾಹ ಎದುರಿಸೋ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅಗತ್ಯ ಬಿದ್ದರೆ ನಾನು ಕೂಡ ವಿಜಯಪುರಕ್ಕೆ ಭೇಟಿಯನ್ನ ನೀಡ್ತೀನಿ. ಮೊನ್ನೆ ದತ್ತ ದೇವಸ್ಥಾನ ಕೂಡ ಮುಳುಗಡೆಯಾಗಿದೆ. ಇನ್ನು ಪ್ರಕೃತಿ ಮುಂದೆ ಏನಿಲ್ಲ, ಪ್ರವಾಹ ಎದುರಿಸಬೇಕಷ್ಟೇ. ಮಹಾರಾಷ್ಟ್ರದವರು ನಮಗೆ ನೀರು ಬೇಕು ಅಂತ ಹೇಳ್ತಾರೆ, ಆದರೆ ಅಲ್ಲಿನ ಜನರು ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಈ ಸಂಬಂಧ ನಾನು ಸಿಎಂ ಗಮನಕ್ಕೂ ಕೂಡ ತಂದಿದ್ದೇನೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ನೀಡಿರುವಂಥದ್ದು. ಆದರೆ ಅಲ್ಲಿನ ಜನರು ಇನ್ನು ನಾವು ಪ್ರವಾಹ ಎದುರಿಸೋ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅಗತ್ಯ ಬಿದ್ದರೆ ನಾನು ವಿಜಯಪುರಕ್ಕೆ ಭೇಟಿ ನೀಡ್ತೀನಿ. ಮೊನ್ನೆ ದತ್ತ ದೇವಸ್ಥಾನ ಕೂಡ ಮುಳುಗಡೆಯಾಗಿದೆ. ಪ್ರಕೃತಿ ಮುಂದೆ ಏನಿಲ್ಲ ಅಂತ ಹೇಳಿ ಈ ಕುರಿತು ಎಂಬಿ ಪಾಟೀಲ್ ಅವರು ಮಾತನಾಡಿದ್ದಾರೆ. ಭೀಮಾ ನದಿ ಪ್ರವಾಹ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸಾಗ್ತಾ ಇರೋದ್ರಿಂದ ಅಲ್ಲಿ ಸುಮಾರು 3.5 ಲಕ್ಷ ಕ್ಯೂಸೆಕ್ಸು. ಯಾಕಂದ್ರೆ ಭೀಮಾ ಯಾವಾಗಲೂ ಕೂಡ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಡೆಫಿಸಿಟ್ ಬೇಸಿನ್ ಅಂದ್ರೆ ಕೊರತೆ ಇರುವಂತ ನದಿ ಇದು. 3 ವರ್ಷದಲ್ಲಿ 1 ವರ್ಷ ಮಾತ್ರ ನಮಗೆ ರಿಕ್ವೈರ್ಡ್ ಫ್ಲೋ ಸಿಗ್ತಾ ಇರ್ತದೆ. ಮಹಾರಾಷ್ಟ್ರದವರು ಅಲ್ಲಿ ತಮ್ಮ ನೀರನ್ನು ಹಿಡ್ಕೊಂಡು ನಮಗೆ ಶೋಲಾಪುರ್ಗೆ ಮತ್ತು ಇದಕ್ಕೆ ಬೇಕಾದ ಸಂದರ್ಭದಲ್ಲಿ ನಾವು ನೀರು ಕೊಡೋದು ಬಿಟ್ಕೊಂಡ್ರೆ ನಮಗೆ ಇವತ್ತು ದಿವಸ ಬಹಳಷ್ಟು ಭೀಮಾ ನದಿಯಿಂದ ನಮಗೆ ನಿರಂತರವಾಗಿ ಇವತ್ತು ಆ ಜನ ಇವತ್ತು ಕೊರತೆಯನ್ನು ಅನುಭವಿಸುವಂತ ಪ್ರಶ್ನೆ ಇದೆ. ಈಗ 3.5 ಲಕ್ಷ ಕ್ಯೂಸೆಕ್ಸ್ ಮೇಲೆ ಇವತ್ತು ದಿವಸ ಮಹಾರಾಷ್ಟ್ರದಲ್ಲೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಶೋಲಾಪುರ ಹೈವೇನೇ ಬ್ಲಾಕ್ ಇದಾಗಿದೆ, ಇವತ್ತು ದಿವಸ ಸಬ್ಮರ್ಜೆನ್ಸ್ ಆಗಿದೆ. ಸೊ ಹೀಗಾಗಿ ನಾವು ಇಲಾಖೆಯವರು ನಾನು ಮೊನ್ನೆ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀನಿ. ನಾವು ಆಮೇಲೆ ನಮ್ಮ ACS ನಮ್ಮ ವಾಟರ್ ರಿಸೋರ್ಸಸ್ ಗೌರವ್ ಗುಪ್ತಾನು ಕೂಡ ಡಿಸ್ಕಸ್ ಮಾಡಿದ್ದಾರೆ. ಎಷ್ಟು ಕ್ಯೂಸೆಕ್ ಬರ್ತಾರೆ ಮುಖ್ಯಮಂತ್ರಿಗಳು ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಕೂಡ ದಿವಸ ನಾವು ನಿರಂತರವಾಗಿ ಅದನ್ನ ಮಾಡ್ತಾ ಇದ್ದೀವಿ, ಮಾನಿಟರಿಂಗ್ ಮಾಡ್ತಾ ಇದ್ದೀವಿ. ನೀರಾವರಿ ಇಲಾಖೆನೂ ಕೂಡ ಮಾಡ್ತಾ ಇದೆ. ಮತ್ತು ಇದು ಕೇವಲ ಗುಲ್ಬರ್ಗಾ ಜಿಲ್ಲೆ, ವಿಜಯಪುರ ಜಿಲ್ಲೆ, ಮಹಾರಾಷ್ಟ್ರ ಮತ್ತು ಮುಂದೆಲ್ಲ ಜಿಲ್ಲೆಗಳಿಗೆ ಎಲ್ಲಾನು ಕೂಡ ದಿವಸ ನಾವು ಈ ಒಂದು ಪ್ರವಾಹವನ್ನು ಎದುರಿಸುವಂತ ಅನಿವಾರ್ಯತೆ ಇದೆ. ಎಲ್ಲ ಅಧಿಕಾರಿಗಳು ಕೂಡ ಜಿಲ್ಲಾಧಿಕಾರಿಗಳು